ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಬೇಸಿಗೆ ಕಾಲಕ್ಕೆ ತಂಪಾದ 3 ಥರದ ಐಸ್ ಕ್ರೀಮ್. ಈ ಐಸ್ ಕ್ರೀಮ್ನ ಮನೆಗೆ ಈಸಿಯಾಗಿ ಹೇಗೆ ಮಾಡ್ಕೊಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಐಸ್ ಕ್ರೀಮ್ ಮಾಡೋಕ್ಕೆ ನಾವು ಮೊದಲು ಬೇಸ್ನ ತಯಾರು ಮಾಡ್ಕೊಬೇಕು. ಅದಕ್ಕೆ ಇಲ್ಲೊಂದು ಕಡಾಯಿನ ತೊಗೊಂಡಿದ್ದೀನಿ. ನೀವು ದಪ್ಪ ತಳ ಇರೋ ಪಾತ್ರೆನ ತೊಗೊಬೋದು. ಈ ಕಡಾಯಿಗೆ ನಾನಿಲ್ಲಿ 600 ml ಅಷ್ಟು ಫುಲ್ ಫ್ಯಾಟ್ ಮಿಲ್ಕು, ಅಂದರೆ ತುಂಬ ಗಟ್ಟಿ ಇರೋ ಹಾಲನ್ನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಅರ್ಧ ಕಪ್ಪಷ್ಟು ಹಾಲಿನ ಪುಡಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ 100 ಗ್ರಾಮಷ್ಟು ಸಕ್ಕರೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ನಾನಿದಕ್ಕೆ 2 ರಿಂದ 2.5 ಟೀ ಚಮಚದಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ವಿಸ್ಕರಿಂದ ಗಂಟಿಲ್ದಿರೋ ಥರ ಇದನ್ನು ಎಲ್ಲವುದು ಒಟ್ಟಿಗೆ ಮಿಕ್ಸ್ ಮಾಡ್ಕೊಬೇಕು. ನಾವು ಸ್ಟವ್ ಮೇಲೆ ಇಟ್ಕೊಳೋಕ್ಕಿಂತ ಮುಂಚೆನೇ ಇದನ್ನೆಲ್ಲ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೊಬೇಕು. ಕಾರ್ನ್ಫ್ಲೋರು ಹಾಲಿನ ಪೌಡರೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಹಾಲಿನ ಜೊತೆ ಮಿಕ್ಸ್ ಮಾಡ್ಕೊಬೇಕು. ಈಗ ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇದನ್ನು ಮೀಡಿಯಮ್ ಉರಿ ಮಾಡಿಕೊಂಡು ಸ್ಟವ್ ಮೇಲೆ ಈ ಥರ ತಿರುಗಿಸ್ಕೊತ ಕಾಯಿಸ್ಕೊಬೇಕು. ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಇದು ತಳ ಹತ್ಬಿಡುತ್ತೆ, ಅದರಿಂದ ಒಂದೇ ಸಮನೆ ತಿರುಗಿಸ್ಕೊಬೇಕು. ಈಗ ನೋಡಿ, ಹಾಲು ಚೆನ್ನಾಗಿ ಕಾದಿದೆ, ಇದು ಉಕ್ತಾ ಇದೆ ಅಲ್ವಾ. ಈಗ ಸಣ್ಣ ಉರಿ ಮಾಡಿಕೊಂಡು ಇದನ್ನು ಒಂದು 10 ಸೆಕೆಂಡ್ ಹೀಗೇ ಕಾಯಿಗೆ ಬಿಟ್ಬಿಡಬೇಕು. ಈಗ ನೋಡಿ, ಇದೆಲ್ಲ ಗಟ್ಟಿ ಬಂದಿದೆ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಕ್ಕೆ ಹಾಕಿ ಬಿಟ್ಬಿಡ್ತೀನಿ. ಈಗ ಇನ್ನೊಂದು ಪಾತ್ರೆಗೆ ನಾನಿವಾಗ ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಅಮೂಲ್ ಫ್ರೆಶ್ ಕ್ರೀಮ್ನ ಫ್ರೀಸರಲ್ಲಿ 3 ರಿಂದ 4 ಗಂಟೆಗಳ ಕಾಲ ಇಟ್ಟುಬಿಟ್ಟು ಅದನ್ನು ಕೂಡ ಯೂಸ್ ಮಾಡ್ಬೋದು. ಈಗ ವಿಪ್ಪಿಂಗ್ ಕ್ರೀಮ್ನ ನಾನು ವಿಸ್ಕ್ ಮಾಡ್ಕೊತಾ ಇದ್ದೀನಿ. ಅಂತ ಎಲೆಕ್ಟ್ರಿಕ್ ಬೀಟರಿಂದ ಇದನ್ನು ವಿಸ್ಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಇದನ್ನು ಸಾಫ್ಟ್ ಪೀಕ್ ಬರೋವರೆಗೂ ಬೀಟ್ ಮಾಡ್ಕೊಬೇಕು. ಇದನ್ನು ಜಾಸ್ತಿ ಬೀಟ್ ಮಾಡ್ಕೊಬಾರ್ದು. ಈಗ ನೋಡಿ, ಕ್ರೀಮ್ನ ಬೀಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಆರಕ್ಕೆ ಬಿಟ್ಟಿದ್ವಲ್ಲ ಹಾಲಿನ ಮಿಶ್ರಣ, ಅದನ್ನು ಇದಕ್ಕೆ ನಾನು ಸೋಸ್ಕೊತಾ ಇದ್ದೀನಿ. ಈಗ ಕಾರ್ನ್ಫ್ಲೋರ್ ಏನಾದ್ರು ಸ್ವಲ್ಪ ಗಂಟುಗಳೇನೋ ಉಳಿದಿದ್ರೆ ಇದು ಈ ಥರ ಸೋಸ್ಕೊಳೋದ್ರಿಂದ ಈಜೆ ಫಿಲ್ಟ್ರ್ ಆಗಿಬಿಡುತ್ತೆ ಅಂತ. ಈಗ ಹಾಲಿನ ಮಿಶ್ರಣನೆಲ್ಲ ಕ್ರೀಮ್ ಒಳಗೆ ಸೋಸ್ಕೊಂಡಿದ್ದೀನಿ. ಈಗ ಎರಡನ್ನೂ ಒಟ್ಟಿಗೆ ವಿಸ್ಕ್ ಮಾಡ್ಕೊತಾ ಇದ್ದೀನಿ. ಇದರಿಂದ ಎರಡು ಒಟ್ಟಿಗೆ ಚೆನ್ನಾಗಿ ಬೆರೆತ್ಕೊಳುತ್ತೆ. ಈಗ ನೋಡಿ, ಎರಡು ಒಟ್ಟಿಗೆ ಚೆನ್ನಾಗಿ ಬೆರೆತ್ಕೊಂಡಿದೆ. ಈಗ ಐಸ್ ಕ್ರೀಮ್ ಬೇಸ್ ರೆಡಿಯಾಗಿದೆ. ಈಗ ಮೊದಲಿಗೆ ನಾನು ಇಲ್ಲಿ 290 ಗ್ರಾಮಷ್ಟು ಬೇಸ್ನ ತೊಗೊಂಡಿದ್ದೀನಿ. ಅಂದರೆ ಐಸ್ ಕ್ರೀಮ್ ರೆಡಿ ಮಾಡ್ಕೊಂಡಿದ್ವಲ್ಲ ಮಿಶ್ರಣ, ಅದನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಟೀ ಚಮಚದಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಏರ್ಟೈಟ್ ಕಂಟೈನರ್ಗೆ ಹಾಕ್ಕೊಂಡಿದ್ದಾದ್ಮೇಲೆ ಇದನ್ನು ಫ್ರೀಸರಲ್ಲಿ ಒಂದು 10 ರಿಂದ 12 ಗಂಟೆವರೆಗೂ ಇದೆಲ್ಲ ಫ್ರೀಸ್ ಮಾಡ್ಕೊಬೇಕು. ಆಗ ವೆನಿಲಾ ಐಸ್ ಕ್ರೀಮ್ ರೆಡಿ ಆಗಿಬಿಡುತ್ತೆ. ಈಗ ಪೈನಾಪಲ್ ಐಸ್ ಕ್ರೀಮ್ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 290 ಗ್ರಾಮಷ್ಟು ಐಸ್ ಕ್ರೀಮ್ ಬೇಸ್ ಮಿಶ್ರಣ ತೊಗೊಂಡಿದ್ವಲ್ಲ, ಅದನ್ನು ತೊಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಅರ್ಧದಿಂದ 3/4 ಟೀ ಚಮಚದಷ್ಟು ಪೈನಾಪಲ್ ಎಸೆನ್ಸ್ನ ಹಾಕ್ಕೊಂಡಿದ್ದೀನಿ. ಜೊತೆಗೆ 10 ರಿಂದ 12 ಡ್ರಾಪ್ಸು ಯೆಲ್ಲೋ ಕಲರ್ನ ಹಾಕ್ಕೊಂಡಿದ್ದೀನಿ. ಜೊತೆಗೆ 5 ರಿಂದ 6 ಡ್ರಾಪ್ಸು ಆರೆಂಜ್ ಕಲರ್ನ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು 1 ರಿಂದ 2 ಟೀ ಚಮಚದಷ್ಟು ಟೂಟಿ ಫ್ರೂಟಿನ ಹಾಕ್ಕೊತಾ ಇದ್ದೀನಿ. ಟೂಟಿ ಫ್ರೂಟಿನ ಹಾಕ್ಕೊಂಡಿದ್ದಾದರೆ ಇದನ್ನು ಸ್ಲೈಟ್ಲಿಯಾಗಿ, ಅಂದರೆ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೊತೀನಿ. ಯಾಕೆಂದರೆ ಟೂಟಿ ಫ್ರೂಟಿನ ಜಾಸ್ತಿ ಮಿಕ್ಸ್ ಮಾಡಿದಷ್ಟು ಅದು ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಈಗ ಇದನ್ನು ಕೂಡ ಏರ್ಟೈಟ್ ಕಂಟೈನರ್ಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡಿದ್ದಾದಮೇಲೆ ಮೇಲಿಂದ ಒಂದು ಅರ್ಧ ಟೀ ಚಮಚದಷ್ಟು ಟೂಟಿ ಫ್ರೂಟಿನ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಕ್ಲೋಸ್ ಮಾಡಿಕೊಂಡು 10 ರಿಂದ 12 ಗಂಟೆಗಳ ಕಾಲ ಫ್ರೀಸ್ ಮಾಡ್ಕೊತೀನಿ. ಈಗ ಪೈನಾಪಲ್ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಈಗ ಸ್ಟ್ರಾಬೆರಿ ಐಸ್ ಕ್ರೀಮ್ನ ರೆಡಿ ಮಾಡ್ಕೊಳ್ಳೋಣ. ಸ್ಟ್ರಾಬೆರಿ ಐಸ್ ಕ್ರೀಮ್ ಮಾಡ್ಕೊಳಕ್ಕೂ ಕೂಡ 280 ರಿಂದ 290 ಗ್ರಾಮಷ್ಟು ಐಸ್ ಕ್ರೀಮ್ ಬೇಸ್ನ ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಟೀ ಚಮಚದಷ್ಟು ಸ್ಟ್ರಾಬೆರಿ ಎಸೆನ್ಸ್ನ ಹಾಕ್ಕೊತಾ ಇದ್ದೀನಿ. ಸ್ಟ್ರಾಬೆರಿ ಎಸೆನ್ಸ್ನ ನಾವು ಕಮ್ಮಿನೇ ಹಾಕ್ಕೊಬೇಕು. ಇದಕ್ಕೆ ನಾನು 10 ರಿಂದ 12 ಡ್ರಾಪ್ಸು ರೆಡ್ ಕಲರ್ನ ಮತ್ತು ಜೊತೆಗೆ 5 ರಿಂದ 6 ಡ್ರಾಪ್ಸು ಪಿಂಕ್ ಕಲರ್ನ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಕೂಡ ಏರ್ಟೈಟ್ ಕಂಟೈನರ್ಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಏರ್ಟೈಟ್ ಕಂಟೈನರ್ಗೆ ಹಾಕ್ಕೊಂಡು 10 ರಿಂದ 12 ಗಂಟೆಗಳ ಕಾಲ ಇದನ್ನು ಕೂಡ ಫ್ರೀಸ್ ಮಾಡ್ಕೊತೀನಿ. ಈಗ ನಮ್ಮ ಸ್ಟ್ರಾಬೆರಿ ಐಸ್ ಕ್ರೀಮ್ ಕೂಡ ರೆಡಿ ಆಗುತ್ತೆ. ಈಗ 10 ರಿಂದ 12 ಗಂಟೆಗಳ ಕಾಲ ಆಗಿದೆ. ಈಗ ವೆನಿಲಾ ಐಸ್ ಕ್ರೀಮ್, ಪೈನಾಪಲ್ ಐಸ್ ಕ್ರೀಮ್ ಮತ್ತು ಸ್ಟ್ರಾಬೆರಿ ಐಸ್ ಕ್ರೀಮ್ ಎಲ್ಲವುದು ರೆಡಿಯಾಗಿದೆ. ಈಗ ನಾನು ಐಸ್ ಕ್ರೀಮ್ನ ಸೌಟಿಂದನೇ ಸ್ಕೂಪ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ. ಈಗ ವೆನಿಲಾ ಐಸ್ ಕ್ರೀಮ್ನ ಸ್ಕೂಪ್ ಮಾಡಿಕೊಂಡು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದೇ ಥರ ಪೈನಾಪಲ್ ಐಸ್ ಕ್ರೀಮ್ನ ಕೂಡ ನಾನು ಸ್ಕೂಪ್ ಮಾಡಿಕೊಂಡು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ನಿಧಾನಕ್ಕೆ ಸೌಟಿಂದ ಇದನ್ನು ಸ್ಕೂಪ್ ಮಾಡ್ಕೊಬೇಕು. ಸೌಟಿಂದ ಕೂಡ ನಾವು ಚೆನ್ನಾಗಿ ಸ್ಕೂಪ್ ಮಾಡ್ಕೊಬೋದು. ಈಗ ಸ್ಟ್ರಾಬೆರಿ ಐಸ್ ಕ್ರೀಮ್ನ ಕೂಡ ಸ್ಕೂಪ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ರೌಂಡ್ ಶೇಪಲ್ಲಿ ಇದನ್ನು ಸ್ಕೂಪ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟ್ರಾಬೆರಿ ಐಸ್ ಕ್ರೀಮ್ನ ಕೂಡ ನಾನು ಸ್ಕೂಪ್ ಮಾಡಿಕೊಂಡು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ಐಸ್ ಕ್ರೀಮ್ನೆಲ್ಲ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ವೆನಿಲಾ ಐಸ್ ಕ್ರೀಮ್, ಪೈನಾಪಲ್ ಐಸ್ ಕ್ರೀಮ್ ಮತ್ತು ಸ್ಟ್ರಾಬೆರಿ ಐಸ್ ಕ್ರೀಮು. ಈಗ ಸ್ಟ್ರಾಬೆರಿ ಐಸ್ ಕ್ರೀಮ್ಗೆ ಮೇಲಿಂದ ನಾನು ಸ್ಟ್ರಾಬೆರಿ ಸಿರಪ್ನ ಹಾಕ್ಕೊತಾ ಇದ್ದೀನಿ. ಈಗ ವೆನಿಲಾ ಐಸ್ ಕ್ರೀಮ್ ಮೇಲೂ ಕೂಡ ನಾನು ಪಿಸ್ತಾ ಮತ್ತು ಗೋಡಂಬಿನ ಚೂರು ಮಾಡ್ಕೊಂಡಿದ್ದೆ, ಅದನ್ನು ಇದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ಪೈನಾಪಲ್ ಐಸ್ ಕ್ರೀಮ್ ಮೇಲೆ ನಾನು ಟೂಟಿ ಫ್ರೂಟಿನ ಉದುರಿಸ್ಕೊತಾ ಇದ್ದೀನಿ. ಈಗ ಸ್ಟ್ರಾಬೆರಿ ಐಸ್ ಕ್ರೀಮ್ ಮೇಲೂ ಕೂಡ ನಾನು ಗೋಡಂಬಿನ ಉದುರಿಸ್ಕೊತಾ ಇದ್ದೀನಿ. ಈಗ ನೋಡಿ, ನಮ್ಮ ರುಚಿಯಾದ 3 ಥರದ ಐಸ್ ಕ್ರೀಮ್ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.